ದೇವರು ನಿನ್ನನ್ನೂ ಕರೀತಾನೆ. ಈಗ ನೀವು ಕೇಳ್ತಾ ಇದ್ದೀರಿ, ದೇವರು ಒಂದು ವೇಳೆ ನಿಮ್ಮನ್ನು ಕರೀಬಹುದು. ನೀವು ಯಾವ ಕೆಲಸದಲ್ಲಿದ್ರೂ ಕೂಡ ದೇವರಿಗೆ ನೀವು ಬೇಕು. ದೇವರ ಕರೆ ಮೋಶೆ, ಗಿದ್ಯೋನು, ದಾವೀದ, ಎಲೀಷಾ, ನೆಹಮೀಯ, ಯೇಸು ತನ್ನ ಶಿಷ್ಯರನ್ನು ಕೂಡ ಅವರು ಬೇರೆ ಬೇರೆ ಕೆಲಸದಲ್ಲಿದ್ದಾಗ ಕರೆದಾರೆ. ದೇವರು ಕರೆಯುವಾಗ ಎಲೀಷಾ ಉಳುತ್ತಾ ಇದ್ದ. ಮೋಶೆ, ದಾವೀದ, ಆಮೋಸನನ್ನು ಕರೆದಾಗ ಇವರೆಲ್ಲರೂ ಕೂಡ ಕುರಿ ಮೇಯಿಸ್ತಾ ಇದ್ರು. ಗಿದ್ಯೋನನನ್ನು ಕರೆದಾಗ ಗೋಧಿ ಬಡಿಯುತ್ತಾ ಇದ್ದ. ನೆಹೆಮೀಯನನ್ನ ಕರೆಯುವಾಗ ಆತನು ಪಾನ ಸೇವಕನಾಗಿ ಇದ್ದ. ಯೇಸು ಕೂಡ ತನ್ನ ಶಿಷ್ಯರನ್ನ ಕರೀತಾನೆ. ಕರೆಯುವಾಗ ಮೊಗವೀರರು ಅವರಾಗಿದ್ರು. ಮತ್ತಾಯ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ. ಕರೆ ಬಂದ ಕೂಡಲೇ ಎಲ್ಲವನ್ನ ಬಿಟ್ಟು ಕರೆದಾತನು ನಂಬಿಗಸ್ತನು ಎಂದು ನಂಬಿ ಯೇಸುವನ್ನು, ದೇವರನ್ನು ಹಿಂಬಾಲಿಸಿದ್ರು. ದೇವರು ನಮ್ಮನ್ನು ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಲೋಕ 19:13 ವಚನದ ಪ್ರಕಾರ ಲೋಕಕ್ಕೆ ಕಳಿಸಿಕೊಳ್ಳುವಾಗ ಅನೇಕ ತಲಾಂತುಗಳನ್ನು ಕೊಟ್ಟು ಕಳಿಸಿದ್ದಾನೆ. ಒಬ್ಬೊಬ್ಬನಿಗೆ ಕೊಡಲ್ಪಟ್ಟ ತಲಾಂತು ಒಂದೊಂದು. ಆದರೆ ಒಂದು ದಿನ ರಾಜುನು ಬರ್ತಾನೆ. ನಮ್ಮನ್ನ ಆತನು ಈ ಲೋಕದಿಂದ ತಕ್ಕೊಂಡು ತನ್ನ ನಿವಾಸಕ್ಕೆ ಸೇರಿಸುವಾಗ ನಾವು ಅಲ್ಲಿ ಲೆಕ್ಕ ಕೊಡಬೇಕು. ನಮ್ಮ ಕರೆಗೆ ನಮ್ಮ ತಲಾಂತುಗಳನ್ನು ನಾವು ಹೇಗೆ ಮಾಡಿದ್ದೇವೆ, ಉಪಯೋಗಿಸಿದ್ದೇವೆ, ಅದರ ವರದಿಯನ್ನು ಕೊಡಬೇಕು. ಕೆಲವರು ತಲಾಂತುಗಳಿದ್ರೂ ಕೂಡ ಸೋಮೇರಿಗಳ ಹಾಗೆ ದೇವರಿಗೆ ನಮ್ಮ ತಲಾಂತು ಯಾಕೆ, ಬೇರೆಯವರಿಲ್ವಾ ಎಂದು ಹೇಳುತ್ತಾ ಸಮಯವನ್ನು ಕಳೀತಾರೆ. ಸೋಮೇರಿಗಳಾಗ್ತಾರೆ, ಸೈತಾನನ ಆಯುಧಗಳಾಗ್ತಾರೆ. ಕೆಲಸ ಇಲ್ಲದಿದ್ರೆ ಒಂದು ಮೂಲೆಯಲ್ಲೇ ಕೂತ್ಕೊಂಡ್ರೆ ಶೋಧಕನು ಬರ್ತಾನೆ. ಅವನು ಬಂದು ನಮ್ಮನ್ನು ಶೋಧಿಸಿ ಪಾಪಕ್ಕೆ ಸೆಳಿತಾನೆ. ಆಂಗ್ಲ ಭಾಷೆಯಲ್ಲಿ ಆನ್ ಐಡಲ್ ಮೈಂಡ್ ಈಸ್ ದ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ದಾವೀದನು ಯುದ್ಧರಂಗದಲ್ಲಿರಬೇಕಾದವನು ಸೋಮೇರಿಯಾಗಿ ಸೈತಾನನ ಶೋಧನೆಗೊಳಗಾಗಿ ಪಾಪಕ್ಕೆ ಒಳಗಾದ ಎಂದು ಹೇಳ್ತದೆ. ನೀನು ಪ್ರಾರ್ಥಿಸು, ವಾಕ್ಯ ಓದು, ಸೋಮೇರಿತನದಿಂದ ಹೊರಗೆ ಬಾ, ದೇವರ ಜೊತೆಗೆ ಐಕ್ಯತೆಯಲ್ಲಿ ಇರು. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸ ಕೂಡ ಇರುವುದಿಲ್ಲ. ತನ್ನ ಕೆಲಸದಲ್ಲಿ ಚಟುವಟಿಕೆ ಉಳ್ಳವನು ಅವನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಇರ್ತಾನೆ. ಆದುದರಿಂದ ಈ ದಿನ ದೇವರಿಗೆ ಯೋಗ್ಯನಾಗಿ ಕಳೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.